ನಮಸ್ಕಾರ ಸ್ನೇಹಿತರೆ. ನಾನು ಸಹಕಾರ ಸಂಘಗಳ ಮತದಾರ ಪಟ್ಟಿ ತಯಾರಿಸೋ ಬಗ್ಗೆ ಒಂದು ಚಾರ್ಟನ್ನು ತಯಾರಿಸಿ ತಮಗೆಲ್ಲ ಕೊಟ್ಟಿದ್ದೆ. ಸಾಕಷ್ಟು ವ್ಯೂಸ್ ಬಂದಿದೆ, ತಮಗೆಲ್ಲ ಅನುಕೂಲ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇದೇ ರೀತಿ ಎಕ್ಸೆಲ್ನಲ್ಲಿ ಯಾವ ಕೆಲಸಗಳನ್ನು ಸುಲಭವಾಗಿ ಮಾಡ್ಕೋಬೋದು ಅದ್ರ ಬಗ್ಗೆ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಹಿಂದಿನ ವೀಡಿಯೋದಲ್ಲಿ ಮಾಡಿದಾಗ ಕೆಲವೊಬ್ಬರು ಒಂದಷ್ಟು ಡೌಟ್ಸ್ಗಳನ್ನ ಕೇಳಿದರು. ಆ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇದೊಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಆಡಳಿತ ಮಂಡಳಿ ಅವಧಿ ಮುಕ್ತಾಯದ ದಿನಾಂಕ ನಮೂದಿಸಿ ಅಂತ ಇಲ್ಲಿ ಹಾಕಿದ್ವಿ. ಮುಕ್ತಾಯದ ದಿನಾಂಕ ನಮೂದಿಸಿದಾಗ ಇಲ್ಲಿ ಅದು ಯಾವ ದಿನಾಂಕ ಮುಗಿಯುತ್ತೆ ಅನ್ನೋದನ್ನು ಹೊಸ ಫೀಚರ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಗುಡ್ ಡೇಟ್, ಬೆಸ್ಟ್ ಡೇಟ್, ಬೆಟರ್ ಡೇಟ್ ಅಂತ ಈ 3 ಥರ ಇದೆ. ಏನಕ್ಕೆ, ಯಾವ ಥರ, ಯಾಕೆ ಈ ಡೇಟ್ ಹಾಕಿದ್ದೀರಾ ಅಂತ ನನಗೆ ಪ್ರಶ್ನೆ ಕೇಳಿದ್ರು. ನೋಡಿ, ಅದಕ್ಕೆ ಈಗ ಕೆಳಗಡೆ ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದೀನಿ. ಪದಾಧಿಕಾರಿಗಳ ಚುನಾವಣೆ ನಡೆಸಲು ಲಭ್ಯವಾಗುವ ದಿನಗಳು. ನೋಡಿ ಸ್ನೇಹಿತರೆ, ನಾನಿಲ್ಲಿ ಗುಡ್ ಡೇಟ್ ಹಾಕಿದ್ದೇನಕ್ಕೆ ಅಂದರೆ, ನೀವು ಪದಾಧಿಕಾರಿಗಳ ಅವಧಿ ಮುಕ್ತಾಯ ದಿನಾಂಕದ ಒಳಗೆ ಅಧ್ಯಕ್ಷ ಚುನಾವಣೆ ಮಾಡಬೇಕಾದ್ರೆ 8 ದಿನಗಳು ಮಾತ್ರ ಲಭ್ಯವಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬೆಸ್ಟ್ ಡೇಟಲ್ಲಿ 15 ದಿನಗಳು ಲಭ್ಯವಾಗುತ್ತೆ, ಬೆಟರ್ ಡೇಟಲ್ಲಿ 22 ದಿನಗಳು ಲಭ್ಯವಾಗುತ್ತೆ. ಸೊ ನಮ್ಮ ಕಾಯ್ದೆ ಪ್ರಕಾರ ಸಹಕಾರ ಸಂಘದ ಚುನಾವಣೆ ಮುಗಿದ ನಂತರ 15 ದಿನಗಳಲ್ಲಿ ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಸೊ ಇದು ಸೋಮವಾರ ಮುಗಿಯುವಂಥ ಆಡಳಿತ ಮಂಡಳಿಗೆ ಈ ರೀತಿಯಾದಂಥ ಒಂದು ದಿನಾಂಕಗಳು ಬರುತ್ತೆ. ನೋಡಿ, ಅದೇ ನಾನು 26ಕ್ಕೆ ಮುಗಿತಾ ಇದೆ ಅಂತ ಇಟ್ಕೊಳ್ಳೋಣ. 26ಕ್ಕೆ ಸಂಡೇ ಬೀಳುತ್ತೆ. ಸಂಡೇ ಬಿದ್ದಾಗ ಹಿಂದೆ ಸಂಡೇ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾಗ್ತಾ ಇರೋದ್ರಿಂದ ಇಲ್ಲಿ 14 ದಿನಗಳು ಲಭ್ಯವಾಗುತ್ತೆ. ಗುಡ್ ಡೇಟ್ ಅಂತಲೇ ತಗೊಂಡಾಗ ನಾವು ಇಲ್ಲಿ 21 ದಿನ ಬರುತ್ತೆ, ಇಲ್ಲಿ 28 ದಿನ ಆಗೋಗುತ್ತೆ. ಸೊ ಇಲ್ಲಿ ಯಾವ ದಿನಾಂಕ ನಮ್ಮ ಆಡಳಿತ ಮಂಡಳಿ ಮುಗಿಯುತ್ತೆ ಆ ಬೇಸ್ ಮೇಲೆ ಇಲ್ಲಿ ನಮಗೆ ಎಷ್ಟು ದಿನಾಂಕ ಲಭ್ಯವಾಗುತ್ತೆ ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸೋದಕ್ಕೆ. ಆ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನು ಈ ಗುಡ್ ಡೇಟ್, ಬೆಟರ್ ಡೇಟ್, ಬೆಸ್ಟ್ ಡೇಟ್ ಅಂತ ಹಾಕಿದ್ದೀನಿ. ಇದೊಂದು ಹೊಸ ಫೀಚರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ತಮಗೆ ಎಷ್ಟು ದಿನಗಳು ಲಭ್ಯವಾಗುತ್ತೆ ತಮ್ಮ ಆಡಳಿತ ಮಂಡಳಿ ಮುಕ್ತಾಯಕ್ಕೆ ಅಂತ ತಾವು ತೀರ್ಮಾನ ಮಾಡಿಕೊಂಡು ಈ ಡೇಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ಇನ್ನೊಂದು, ಇಲ್ಲಿ ಸುಸ್ತಿದಾರರ ಅಂದರೆ ಯಾರು, ಸುಸ್ತಿದಾರರಿಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಅದು 45 ಡೇಸ್ ಚುನಾವಣಾ ದಿನಾಂಕಕ್ಕೆ 45 ಡೇಸಾ ಅಥವಾ ಯಾವ ದಿನಾಂಕ ಮರುಪಾವತಿ ಮಾಡಬೇಕು ಅದಕ್ಕೆ 45 ಡೇಸ್ ಬಿಫೋರ್ ಅನ್ನೋದು ಒಂದು ಡೌಟ್ ಕೇಳಿದರು. ಅದಕ್ಕೆ ಒಂದು ಸ್ವಲ್ಪ ಸರ್ಚ್ ಮಾಡಿದ್ದೀನಿ. 1964 ನೋಡಿ ಸ್ನೇಹಿತರೆ, ಇದನ್ನು ಅಮೆಂಡ್ಮೆಂಟಲ್ಲೇ ಆ್ಯಡ್ ಮಾಡಿದರು. ಚುನಾವಣಾ ದಿನಾಂಕಕ್ಕೆ 2 ತಿಂಗಳ ಮುಂಚೆ ನೋಟಿಸ್ ಕೊಟ್ಟು 1 ತಿಂಗಳ ಮುಂಚೆ ಅವನು ಮರುಪಾವತಿ ಮಾಡಬೇಕು ಅಂತ ಕಾನೂನು ಬಂತು. ಇಲ್ಲಿ ಆ ಕಾನೂನಲ್ಲಿ ಇಲ್ಲಿ ನೋಡಿ ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ಇದು ಇಲಸ್ಟ್ರೇಷನ್ ಇಲ್ಲಿ ದೊಡ್ಡದಾಗಿ ಬರೋ ಥರ ಮಾಡಿದ್ದೀನಿ. 1 ಜಾನ್ಗೆ ನೋಟಿಸ್ ಕೊಡಬೇಕು, 1 ಆಗಸ್ಟ್ಗೆ ಮರುಪಾವತಿ ದಿನಾಂಕ ಆಗುತ್ತೆ, 1 ಸೆಪ್ಟೆಂಬರ್ಗೆ ಸಭೆ ದಿನಾಂಕ ಅಂತ ಬಂದಿದೆ. ಸೊ ಇದರರ್ಥ ಒಟ್ಟು 3 ತಿಂಗಳ ಅವಧಿ ಬೇಕು. ಚುನಾವಣಾ ದಿನಾಂಕದಿಂದ ಹಿಂದೆ ಮರುಪಾವತಿ ದಿನಾಂಕ, ಅದರಿಂದ ಹಿಂದಕ್ಕೆ ಎಷ್ಟು ದಿನ ಕೊಡಬೇಕು ಅನ್ನೋದು ಇಲ್ಲಿ ಇಲಿಸ್ಟ್ರೇಷನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅದೇ ರೀತಿ 1976 ಒಂದು ಅಮೆಂಡ್ಮೆಂಟ್ ಆಯಿತು. 15 ಡೇಸ್ ಪ್ರಿಯರ್ ದುಡ್ಡು ಕಟ್ಟಬೇಕು, 1 ಮಂತ್ ನೋಟಿಸ್ ಕೊಡಬೇಕು. 84 15 ಡೇಸ್ ಪ್ರಿಯರಿಗೆ ದುಡ್ಡು ಕಟ್ಟಬೇಕು, ಅದಕ್ಕೆ 15 ಡೇಸ್ ಪ್ರಿಯರಲ್ಲಿ ನೋಟಿಸ್ ಕೊಡಬೇಕು ಅಂತ ಆಯಿತು. 2010 ಅಮೆಂಡ್ಮೆಂಟಲ್ಲಿ 15 ಡೇಸ್ ಪ್ರಯರ್ ಟು ದ ಎಲೆಕ್ಷನ್, 30 ಡೇಸ್ ಬಿಫೋರ್ ನೋಟಿಸ್ ಕೊಟ್ಟಿರಬೇಕು ಅಂದರೆ ಟೋಟಲ್ ಆಗಿ 45 ಡೇಸ್ ಚುನಾವಣಾ ದಿನಾಂಕಕ್ಕೆ. ಸೊ ಲೇಟೆಸ್ಟ್ ಅಮೆಂಡ್ಮೆಂಟು 2021 ಆಗಿದೆ. ಚುನಾವಣಾ ದಿನಾಂಕಕ್ಕೆ 21 ದಿನಗಳ ಮೊದಲು ಅವರು ಮರುಪಾವತಿ ಮಾಡಬೇಕು, ಅದಕ್ಕಿಂತ ಹಿಂದೆ 2045 ದಿನಗಳ ಮೊದಲು ನೋಟಿಸನ್ನು ನೀಡಬೇಕಾಗುತ್ತೆ. ಸೊ ಒಟ್ಟಾರೆ 66 ದಿನಗಳು ಮುಂಚೆ, ಚುನಾವಣಾ ದಿನಾಂಕಕ್ಕೆ 66 ದಿನಗಳ ಮುಂಚೆ ಈ ಒಂದು ನೋಟಿಸ್ ನೀಡುವ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಮತ್ತೊಂದಾಗಿ, ನಾನೇನು ಎಕ್ಸೆಲ್ ಚಾರ್ಟ್ ಕೊಟ್ಟಿದ್ದೆ, ಈ ಎಕ್ಸೆಲ್ ಚಾರ್ಟ್ ಎಲ್ಲಿ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ. ಎಕ್ಸೆಲ್ ಚಾರ್ಟನ್ನ ನೀವು ಏನು ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿದಾಗ ಇಲ್ಲಿ ಕೆಳಗಡೆ ಬನ್ನಿ, ನೋಡಿ ಸಬ್ಸ್ಕ್ರೈಬ್ ಅಂತ ಇದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಜಿಪ್ ಫೈಲ್ ಇದೆ, ಎಕ್ಸೆಲ್ ಜಿಪ್ ಫೈಲ್ ಇಂದ ವಿಡಿಯೋ. ಈ ವಿಡಿಯೋ ಡೌನ್ಲೋಡ್, ಈ ಲಿಂಕ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಈ ಎಕ್ಸೆಲ್ ಫೈಲ್ನ ಉಪಯೋಗಕ್ಕೆ ಸಿಗುತ್ತೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.